ಸೊ ಧರ್ಮಸ್ಥಳ ಗ್ರಾಮ ಅಂತ ಮೆನ್ಷನ್ ಮಾಡಿದ್ದಾರೆ ಹೊರತು ಅಲ್ಲೆಲ್ಲೂ ಕೂಡ ಧರ್ಮಸ್ಥಳದ ಪ್ರಭಾವಿಗಳು ಅಂತ ಹೇಳಿ ಎಲ್ಲೂ ಮೆನ್ಷನ್ ಆಗಿಲ್ಲ. ನಾನು ಯಾವತ್ತು ಪ್ರಭಾವಿಗಳು ಅಂತ ಹೇಳಿದೆ ಹೇಳ್ತಿರೋ ಒಂದ್ ನಿಮಿಷ ಹಂಗೆ ಹೇಳ್ದವ್ರಿಗೆ ಒಂದೇ ಸೆಕೆಂಡ್ ಬರ್ತೀನಿ. ಹಂಗೆ ಹೇಳ್ದವ್ರಿಗೆ ಸರ್ ಆಯ್ತು ಅಲ್ಲಿಗೆ ಬರೋಣ. ಪ್ರಭಾವಿಗಳ ಹೆಸರು ಹೇಳ್ತಿರೋರ್ಗೆ ನೀವೇನ್ ಹೇಳ್ತೀರಿ ಸರ್? ಧರ್ಮಸ್ಥಳ ಗ್ರಾಮ ಅಂತ ಮೆನ್ಷನ್ ಆದ ತಕ್ಷಣ ಪ್ರಭಾವಿಗಳನ್ನೋರ್ಗೆ ಏನ್ ಹೇಳ್ತೀರಿ? ನೋಡಿ, ಪ್ರಭಾವಿಗಳು ಯಾರೋ ಗೊತ್ತಿಲ್ಲ. ಅಲ್ಲಿ ರೇಪ್ ಆಗಿದೆ, ಮರ್ಡರ್ ಆಗಿದೆ, ಅಬ್ಡಕ್ಷನ್ ಆಗಿದೆ. ಈಗ ಪ್ರಭಾವಿಗಳಂದ್ರೆ ಅಲ್ಲಿರೋರು ಕೇಸ್ಗಳು ಹಾಕಿದ್ದಾರೆ. ಕೇಸ್ ಹಾಕಿರೋರು ಪ್ರಭಾವಿಗಳೇ. ಕೇಸ್ ಅದು ಕೋರ್ಟಲ್ಲಿದೆ, ಅವ್ರ ಹೆಸರಿದೆ. 2 ಒರಿಜಿನಲ್ ಸೂಟ್ ಅಲ್ಲಿ ಇದೆ. 2023 ಅವರೇ. ಅದು ಧರ್ಮಸ್ಥಳ ಬಗ್ಗೆನೆ, ಈ ರೇಪ್ ಮರ್ಡರ್ ಬಗ್ಗೆನೆ ಕೇಸ್ ಹಾಕಿದ್ದಾರೆ. 2024 2 ಒರಿಜಿನಲ್ ಸೂಟು. ಏನ್ ಕೇಸ್ ಸರ್ ಅದು? ಗ್ಯಾಗ್ ಆರ್ಡರ್ಸ್ ಕೇಸು. ಅದರಲ್ಲಿ ಹಾಕಿರೋದು ಪ್ರಭಾವಿಗಳೇ. ಸಂಬಂಧ ಈಗ ಯಾರು ನಮ್ಮನ್ನ ಡಿಫೈಮ್ ಮಾಡ್ತಿದ್ದಾರೆ ಅಂದ್ರೆ ಅದ್ರ ವಿರುದ್ಧವಾಗಿ ಕಾನೂನನ್ನ ಬಳಕೆ ಮಾಡ್ಕೊಳ್ಳೋಕೆ ನಿಮಗೂ ಅವಕಾಶ ಇದೆ, ನನಗೂ ಅವಕಾಶ ಇದೆ, ಹೇಳೋಕೆ ಅವಕಾಶ ಇದೆಲ್ಲ. ಇಂಥದವ್ರು ಸೂಟ್ ಹಾಕಿದ್ದಾರೆ ಅಂತ ಹೇಳೋಕೆ ಅವಕಾಶ ಇದೆಲ್ಲ. ಹೇಳ್ಬಾರ್ದ? ಅವ್ರು ಸೂಟ್ ಹಾಕಿದ್ದಾರೆ, ನಾನು ಹೇಳಿದೆ ಸೂಟ್ ಹಾಕಿದ್ದಾರೆ. ಎಷ್ಟು ಸೂಟ್ ಹಾಕಿದ್ದಾರೆ? ಒಟ್ಟಾರೆ 7 ಸೂಟ್ ಹಾಕಿದ್ದಾರೆ. ನನ್ನ ಹೆಸರು ಸೂರ್ಯಪ್ರವೀಣ್ ಅಂತ. ಸೊ ನೀವು ಮುಂಚೆನೆ ಹೇಳಿದ್ರಿ ನಾನೊಬ್ಬ ಜನಪರ ಕಾಳಜಿ ಇರುವಂತಹ ವ್ಯಕ್ತಿ, ಹಾಗಾಗಿ ಒಬ್ಬ ಹಿಂದೂ ಹುಡುಗಿ ಸೌಜನ್ಯ ವಿಚಾರವಾಗಿ ಇಂಟ್ರೆಸ್ಟ್ ಇದೆ ಅಂತ. ಸೊ ನಾನೀಗ ಒಂದು ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ. ಸಾಕಷ್ಟು ವರ್ಷಗಳಿಂದ ತಲತಲಾಂತರಗಳಿಂದ ಧರ್ಮ ಸೇವೆಯನ್ನ ಮಾಡ್ಕೊಂಡ್ ಬಂದಿರುವಂತಹ ಒಂದು ಕುಟುಂಬದ ಮೇಲೆ ನಿನ್ನೆ ಮೊನ್ನೆ ಹುಟ್ಟಿದಂತಹ ಒಂದಷ್ಟು ಚೈಲ್ಡ್ಗಳು ನಕಲಿ ದೇವಮಾನವ ಅಂತ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂಡ್ ಇನ್ನೊಂದು, ನಾನು ಏಕಾಏಕಿ ಅಪರಿಚಿತನಾ ನಿಮ್ಗೆ? ಸೊ ನಾನು ಏಕಾಏಕಿ ಬಾಲನೊಬ್ಬ ಫೇಕ್ ಅಡ್ವೊಕೇಟ್, ಬಾಲನೊಬ್ಬ ಟೆರರಿಸ್ಟ್, ಬಾಲನೊಬ್ಬ ನಕ್ಸಲಿಟ್ ಅಂದ್ರೆ ನಿಮ್ಮ ಒಪಿನಿಯನ್ ಏನು? ನಿಮ್ ರಿಯಾಕ್ಷನ್ಸ್ ಏನಿರುತ್ತೆ? ಸೊ ಇದೆರಡನ್ನು ಉತ್ತರ ಕೊಡ್ಬೇಕು ನಮ್ಗೆ. ನೋಡಿ, ಇದಕ್ಕೆ ಉತ್ತರ ಕೊಡ್ಬೇಕಂದ್ರೆ ಗೆಜೆಟಿಯರ್ ನಂಬ್ತೀರಾ? ಗವರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟಿಯರ್, ಇದು ನಾನು ಹೇಳ್ತೀನಿ ನೋಡಿ. ಕರ್ನಾಟಕ ಸ್ಟೇಟ್ ಗೆಜೆಟಿಯರ್ ಆಫ್ ಇಂಡಿಯಾ, ಇದು ಎಲ್ಲರೂ ಡೌನ್ಲೋಡ್ ಮಾಡ್ಕೋಬಹುದು. ನಾನು ತಂದಿದ್ದೀನಿ. ಇದರಲ್ಲಿ ಬರ್ದಿದ್ದಾರೆ ಧರ್ಮಸ್ಥಳದ ಬಗ್ಗೆ, ಸ್ವತಂತ್ರ ಹೋರಾಟ ಕಾಲದಲ್ಲಿ ಏನಾಯ್ತು, ಎಂತದಾಯ್ತು, ಆ ಚರಿತ್ರೆ ಎಲ್ಲ ಇದರಲ್ಲಿ ಬರ್ದಿದ್ದಾರೆ. ಸೊ ಇದು ಗೌರ್ಮೆಂಟ್ ಗೆಜೆಟ್. ನೀವು ಸರಿ ಇಲ್ಲ ಅಂದ್ರೆ ಅದು ನಿಮ್ಮಿಷ್ಟ. ಅದು ಮಾತ್ರ ಅಲ್ಲ, ಇನ್ನೊಂದು ಪುಸ್ತಕನೂ ಬರ್ದಿದ್ದಾರೆ, ಇದನ್ನು ಓದಿ ನೀವು. ಇದು ಭವ್ಯಂ KL ಭಟ್ ಪಬ್ಲಿಷರು, ಭವ್ಯಾನಿ ಪಬ್ಲಿಕೇಶನ್. ಇದ್ರ ಬಗ್ಗೆನೂ ಚರಿತ್ರೆಗಳು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಪುಸ್ತಕನೂ ಬಿಡುಗಡೆ ಆಗಿದೆ. ನಿಮ್ ಪ್ರಶ್ನೆಗೆ ಅದೇ ನೀವು ಹೇಳಿದ್ದು. ಅವ್ರು ಸುಮಾರು ವರ್ಷದಿಂದ ಅವ್ರ ಬ್ಯಾಕ್ ಗ್ರೌಂಡ್ ಒಂದು 800 ವರ್ಷದ ಬಗ್ಗೆ ಇವರೆಲ್ಲ ಭಾರಿ ಪ್ರಭಾವಿಗಳು. ಬುಕ್ ಬರ್ದಿದ್ದು 1893. ಈ ಪುಸ್ತಕಗಳೆಲ್ಲ ಓದಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ನಿಮಗೆ ಏನ್ ಅನಿಸ್ತಾ ಇದೆ? ಯಾಕಂದ್ರೆ ಒಂದಷ್ಟು ಜನ ಅಲಿಗೇಷನ್ ಮಾಡ್ತಿದಾರಲ್ಲ ನಕಲಿ ದೇವಮಾನವ ಅಂತ. ನಿಮಗೆ ಏನ್ ಅನಿಸ್ತಾ ಇದೆ? ನಿಮ್ಮ ಒಪಿನಿಯನ್ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಎತ್ತಿಷ್ಟು. ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನಾನು ಕ್ರಿಶ್ಚಿಯನ್ ಅಲ್ಲ, ಮುಸಲ್ಮಾನು ಅಲ್ಲ. ನಾವು ಯಾವುದೋ ರಿಸಲ್ಟ್ ನಾನು ಹೇಳ್ತೀನಿ. ನಾನು ಎತ್ತಿಷ್ಟು, ಯಾರ ಪರನೂ ಇಲ್ಲ. ನಾನು ಮಾನವ ಪರ ಇದ್ದೀನಿ. ಎಲ್ಲೇ ಅನ್ಯಾಯ ಆದ್ರೇನೋ ಅದು ಅನ್ಯಾಯನೇ. ನೋಡಿ, ಅಲ್ಲಿ ನಾನು ಹೇಳಿರೋ ಹೆಸರು ಎಲ್ಲಾನು ಹಿಂದೂಗಳೇ. ಅವ್ರಿಗೇನು ವಿರೋಧಿಗಳಲ್ಲ. ಹಿಂದೂಗಳಿಗೆ ನ್ಯಾಯ ಬೇಕಾ ಬೇಡವಾ ಅಷ್ಟೇ ವಿಷಯ. ತಪ್ಪು ಮಾಡಿರೋನು ತಪ್ಪು, ಯಾರು ಮಾಡಿದ್ರೇನು ತಪ್ಪೇ. ಮಾಡಿದ್ರು ತಪ್ಪು ಸರ್. ನಾನ್ ಕೇಳ್ತಾ ಇರೋದು, ಒಂದು ಕ್ಷೇತ್ರವನ್ನ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳವನ್ನ ಯಾರೋ ಡಮಾರ್ ಸ್ಥಳ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸ್ತಾರೆ? ನೋಡಿ, ಆ ತರ ಹೇಳಿದ್ರೆ ಅದು ಸರಿಯಲ್ಲ ಅಂತೀನಿ. ಧರ್ಮಸ್ಥಳ ಪ್ಲೇಸ್ ಆಫ್ ಇನ್ಸಿಡೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ಲೇಸ್ ಆಫ್ ಇನ್ಸಿಡೆಂಟ್ ಇನ್ ಆಲ್ ದ FIRs. ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದಿದೆ. ನಾನು ಏನಂದ ಹೇಳಿ? ಎಲ್ಲಿ ನಡೀತಂದ್ರೆ ನೀವು ಕೇಳಿದ್ರೆ ಏನಂದ ಹೇಳಿ? ಧರ್ಮಸ್ಥಳ ಅಂದೇ ಹೇಳ್ಬೇಕು. ಅಲ್ಲಿ ಇಂಥ ಪ್ರಭಾವಿ ಇಂಥ ಮನುಷ್ಯ ಮಾಡ್ದ ಅಂತ ಹೇಳಿದ್ನ? ನಾನು ಎಲ್ಲಾ ಮಾಧ್ಯಮಗಳೇನೋ ಯಾರೋ ಸೈಕ್ ಇದನ್ನ ಮಾಡಿದಾನೆ. ಒಂದು ಹುಡುಗಿ 17 ವಯಸ್ಸು ಹುಡುಗಿನ ಅಬ್ಡಕ್ಟ್ ಮಾಡಿ ರೇಪ್ ಮಾಡಿ ಕೊಲೆ ಮಾಡೋನು ಮನುಷ್ಯನಾಗಿರೋಕ್ ಸಾಧ್ಯನೇ ಇಲ್ಲ. ಅಂತವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತೀವಿ. ನಾವು ಪಿತೂರಿ ಮಾಡ್ತೀವಿ, ಷಡ್ಯಂತ್ರ ಮಾಡ್ತೀವಿ, ಇವ್ರನ್ನ ಮಾಡ್ತೀವಿ. ಅರೆ ತಿರುಪತಿ ಇದೆ, ತಿರುಪತಿ ಮೇಲೆ ನಾವು ಮಾತಾಡ್ತೀವಿ. ಅವ್ರವ್ರ ನಂಬಿಕೆ ವಿರೋಧ ನಾವು ಮಾತಾಡೋದೇ ಇಲ್ಲ. ನನ್ನ ನಂಬಿಕೆ ನಮ್ದು, ನಿಮ್ ನಂಬಿಕೆ ನಿಮ್ದು. ನೀವೊಂದು ಖಾಸಗಿ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನೀವೇನ್ ABC ಅಂತೀರಾ? ಆ ABC ಒಂದು ಬ್ರಾಹ್ಮಣ ಕುಟುಂಬಕ್ಕೆ ನಿಮ್ದು 4 ಎಕರೆ ಜಮೀನಿದೆ ಬರ್ಕೊಡಿ ಅಂತ ಕೇಳ್ತಾರೆ.
ABC. ಅವರು ನಿರಾಕರಿಸಿದಾಗ ಆ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳನ್ನ ಆ ABC ಅನ್ನೋರು ಆ ಧರ್ಮಸ್ಥಳದಲ್ಲಿ ಇರೋರಿಗೆ ಇಂಥ ಮಗಳು 4 ಗಂಟೆಗೆ ಬಸ್ ಇಳಿತಾಳೆ ಇದು ಮಾಡಿ ಅಂತ ಆಜ್ಞೆ ಕೊಡ್ತಾರೆ ಅಂತ ನೀವೇ ಹೇಳ್ತೀರಾ. ಆದ್ರೆ ಅಲ್ಲಿ ಆ ಬ್ರಾಹ್ಮಣ ಕುಟುಂಬ ಅಂತ ಏನ್ ಹೇಳ್ತೀರಾ ನೀವು, ಆ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳ ಬದಲು ಸೌಜನ್ಯಾಳನ್ನ ಕಿಡ್ನಾಪ್ ಮಾಡಿದ್ರು ಬೈ ಮಿಸ್ ಆಗಿ ಅಂತ ಹೇಳ್ತೀರಾ. ಬೈ ಮಿಸ್ ಆಗಿ ಸೌಜನ್ಯನ ಕಿಡ್ನಾಪ್ ಮಾಡಿದಾರ ಅಂದ್ರೆ ಅದಕ್ಕಿಂತ ಮುಂಚೆ ಕಿಡ್ನಾಪ್ ಯಾರನ್ನ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಇತ್ತಾ? ನನಗೆ ಐಡಿಯಾ. ಮತ್ತೆ ಅದ್ ಹೆಂಗ್ ಹೇಳಿದ್ರಿ ನೀವು? ಅದು ದೂರ ಆಗಿದೆ. ದೂರ ಆಗಿದೆ ಸರ್. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಚೂರು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಂದು ಚೂರು ಹೇಳಿಕೆ ಕೊಡುವಾಗ ಆರ್ಗ್ಯುಮೆಂಟ್ ಮಾಡಬೇಡ ಸರ್. ಈಗ ನನ್ನ ಪ್ರಶ್ನೆ ಈ ಪ್ರಶ್ನೆ ಉತ್ತರ ಕೊಡಿ. ನಾನು ಇನ್ನೊಂದು ಪ್ರಶ್ನೆ ಇದೆ. ಸಬ್ ಕ್ವೆಶ್ಚನ್ ಸೇರ್ಸ್ ಕೇಳ್ತೀನಿ ಸರ್. ನೀವು ಕೂಡ ಯಾರೆಲ್ಲ ಒಂದು ನರೇಟಿವ್ ಬಿಲ್ಡ್ ಮಾಡ್ತಿದ್ದಾರೆ, ಒಂದು ಕಟ್ಟುಕತೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ, ಅದ್ರ ಮುಂದುವರೆದ ಭಾಗ ನೀವು ಅಂತ ಹೇಳಿ ಆರೋಪ. ನೋಡಿ ಮೇಡಮ್, ನಾನು ಹೇಳಿದ್ದು ಬೈ ಮಿಸ್ಟೇಕನ್ ಐಡೆಂಟಿಟಿ ಅನ್ನೋದು 2012 ಇಂದ ಬರ್ತಾ ಇದೆ. ಸುಮಾರು ರಿಪೋರ್ಟ್ಗಳು ಇದೆ, ಆ ತರ ಕಂಪ್ಲೇಂಟು ಆಗಿದೆ, ಸ್ಟೇಟ್ಮೆಂಟು ಆಗಿದೆ. ಅವ್ರನ್ನ ಇಂಪ್ಲೀಡ್ ಮಾಡಬೇಕಂದು 319 ಅಪ್ಲಿಕೇಶನ್ ಅಲ್ಲಿನೂ ಹಾಗೆ ಇದೆ. ಯಾರೋ ಗಾಳಿನಲ್ಲಿ ಮಾತಾಡೋದನ್ನ ಕೇಳ್ಕೊಂಡು ಹೇಳಿಲ್ಲ ನಾನು. ಯಾರೋ ಗಾಳಿಯಲ್ಲಿ ಮಾತಾಡಿದ್ರೆ ನಿಮಗ್ ಕ್ವಶನ್ ಕೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ನೀವು ಮಾತಾಡಿರೋದು ನಾನು ನಿಮಗ್ ಕೇಳ್ತಾ ಇದ್ದೀನಿ. ಈಗ ಅಲ್ಲಿ ಹೇಳಿದ್ರಲ್ಲ ಬಸ್ 4 ಗಂಟೆಗೆ ಸೌಜನ್ಯ ಇಳ್ಕೊಂಡು ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲಿ ಬೇಕಾಗಿರೋದು ಸರ್ ನೀವು ಕೊಟ್ಟಿರೋ ಸಂದರ್ಶನನೇ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಿಸ್ಟೇಕನ್ ಐಡೆಂಟಿಟಿ ಎಂದು ರೆಕಾರ್ಡ್ಸ್ ಇದೆ. ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕ್ತಾರೆ, ಜೈನ್ ಅನ್ನೋರ್ನ ಇಂಪ್ಲೀಡ್ ಮಾಡಬೇಕು ಅಂದು ಅದರಲ್ಲಿ ಇದೆ. ಕೋರ್ಟ್ ಅಲ್ಲಿ ಈ ಕೇಸ್ ಇದ್ದಾಗ ಅಲ್ಲಿ ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ CBI ಅವ್ರ ಮುಖಾಂತರ ಇಂಪ್ಲೀಡ್ ಆಗ್ಬೇಕಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅವ್ರಿಗೆ ಥ್ರೆಟ್ ಆಗುತ್ತೆ, ಅವರು ಒಂದು FIR ಹಾಕ್ತಾರೆ, ನನಗೆ ಥ್ರೆಟ್ ಬರ್ತಾ ಇದೆ ಅಂದು. ಥ್ರೆಟ್ ಕೊಟ್ಟಿದ್ಯಾರು? ಅದು FIR ಇದೆ ನನ್ನ ಹತ್ರ, ಆ FIR ಇದೆ. ಥ್ರೆಟ್ ಕೊಟ್ಟಿದ್ದಾರೆ ಎಂದು FIR ಹಾಕ್ತಾರೆ. ಯಾರು? ಸೌಜನ್ಯ ಕೇಸಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ CBI ಅವ್ರಿಗೆ ಥ್ರೆಟ್ ಆಗಿದೆ, ತನಿಖೆ ಆಗಿ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಹೌದೌದು, FIR ಆಗಿದ್ದಾರೆ, ಚಾರ್ಜ್ ಶೀಟ್ ಆಗಿದೆ. CBI ಪರ ವಕೀಲರು, CBI ವಕೀಲರು ಪರ ಅಲ್ಲ, CBI ವಕೀಲರಿಗೆ ಥ್ರೆಟ್ ಆಗಿದೆ. ಇದು ಎಲ್ಲ ಕೂಡ ಕೋರ್ಟ್ ರೆಕಾರ್ಡ್ಗಳಲ್ಲಿ ಇದೆ. ಮಿಸ್ಟೇಕನ್ ಐಡೆಂಟಿಟಿ, ನಾನು ದೂರದಾರನ, ಇಟ್ ಈಸ್ ಆನ್ ರೆಕಾರ್ಡ್. ಆವತ್ತು ಟಾರ್ಗೆಟ್ ಸೌಜನ್ಯ ರೆಕಾರ್ಡ್. ಒಂದು ಸಿಸ್ಟಮ್ ತಪ್ಪು ಮಾಡಿದ್ರೆ ಒಂದು ಧಾರ್ಮಿಕ ಕ್ಷೇತ್ರನ ಏನಕ್ಕೆ ಟಾರ್ಗೆಟ್ ಮಾಡಬೇಕು? ಅದು ನೀವು ಅವ್ರನ್ನೇ ಕೇಳಬೇಕು, ನಾನು ಟಾರ್ಗೆಟ್ ನಿಮ್ಮನ್ನ ಕೇಳ್ತೀವಿ ಸರ್. ನೀವು ಹೇಳ್ತಾ ಇದೀರಲ್ಲ, ಕೇಳ್ತಾ ಇರೋದು ನೀವು ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೋತಾ ಇದೀರಲ್ಲ. ಸೌಜನ್ಯನ 2 ಪೀಸ್ ಮಾಡಿ ಒಂದು ಮರ ಕಟ್ಟಾಕ್ತಾರೆ, ಇನ್ನೊಂದು ಕಲ್ಲು ಕಟ್ಟಾಕ್ತಾರೆ ಅಂತೀರಲ್ಲ ಸರ್. ಅದ್ ಯಾವ ಬಾಯಿಂದ ಹೇಳ್ತೀರಾ ನೀವು? ದಟ್ ಈಸ್ ದಿ ಕಂಪ್ಲೇಂಟ್. ನೋಡಿ ನೀವು ಕಂಪ್ಲೇಂಟ್ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ನಿಮ್ಗೆ ಏನ್ ಬೇಕು? ಸುಳ್ಳುಗಳು ನೀವು ತಗೋತೀರಾ, ಅಲ್ಲಿರೋ ವಾಸ್ತವ ನಿಮ್ಗೆ ಬೇಕಾಗಿಲ್ಲ. ಆವೇಶ ಯಾರಿಗೂ ಒಳ್ಳೇದಲ್ಲ. ನೀವು ಪ್ರಶ್ನೆ ಕೊಡ್ತಿದ್ದಾರೆ, ನೀವು ಯಾರಂತ ನನಗೆ ಗೊತ್ತಿಲ್ಲ, ನಿಮ್ದಾಗ ನನಗೆ ದ್ವೇಷ ಇಲ್ಲ. ನೋಡಿ, ಕೋರ್ಟ್ ಅಲ್ಲಿ ಇದೆಲ್ಲ ವಿಚಾರಣೆ ಆಗಿದೆ. ಅದರಲ್ಲಿ ನ್ಯಾಯಾಧೀಶರೇ ರಾಂಗ್ ಅಕ್ಯೂಸ್ಡ್ ಎಂದು ಹೇಳಿದ್ದಾರೆ. ತನಿಖೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಎಂದು ಹೇಳಿದ್ದಾರೆ. CBIನವರು ಸಂತೋಷ್ ರಾವ್ ಅಲ್ಲ ಬೇರೆಯವರಂದು ಒಂದು ಅಪ್ಲಿಕೇಶನ್ ಹಾಕಿದ್ದಾನೆ. ಅದರಲ್ಲಿ 3-4 ಹೆಸರುಗಳಿದೆ. ಆ ಹೆಸರು ನಾನು ಹೇಳೋದಿಲ್ಲ, ಈಗ ಅದು ಕೋರ್ಟ್ ರೆಕಾರ್ಡ್ ಅಲ್ಲಿ. ನಾನು ಯಾಕೆ ಹೆಸರು ಹೇಳಬೇಕು? ನಾನು ಹೇಳೋದಿಲ್ಲ, ನೀವು ಹೇಳಿ ಎಂದು ನಾನು ಹೇಳೋಲ್ಲ. ಜಡ್ಜ್ಮೆಂಟ್ ಅಲ್ಲಿ ಇದೆ. ಅವ್ರ ಇಷ್ಟ. ಯು ಕ್ಯಾನ್ ಫೋರ್ಸ್ ಯುವರ್ ಒಪಿನಿಯನ್ ಆನ್ ಹಿಮ್. ಹೇಳಿ, ಅವ್ರಿಗೆ ಹೇಳಿದ್ರೆ ಗೊತ್ತಿದೆ, ನಿಮಗೂ ಹಾಕಿದ್ದಾರೆ. ಅವರು ಆ ಪ್ರಾಸಿಕ್ಯೂಟ್ರು FIR ಹಾಕಿದ್ದಾರೆ, ಚಾರ್ಜ್ ಶೀಟ್ ಕೂಡ ಹಾಕಿದೆ. ಈಗ ನನ್ನದು, ನಾನು ಯಾವ ಗುಂಪಿಗೂ ಸೇರಿರೋನಲ್ಲ. ನೀವು ಯಾರೋ ತಿಮ್ಮರೋಡಿ ಮಟ್ಟರ್ ನೋಡಿ, ಅವ್ರಿಗೂ ನನಗೂ ನೋಡಿ ಅವ್ರನ್ನ ನಾನು ನೋಡೇ ಇಲ್ಲ. ನೀವು ನನ್ನನ್ನ ಒಂದು ಗ್ಯಾಂಗು, ಗುಂಪು, ಷಡ್ಯಂತ್ರ ಇದೆಲ್ಲ ಯಾರಿಗೂ ಲಾಯರ್ ಇಲ್ಲ ನಾನು ಅವ್ರಿಗೆ. ಈಗ 3 ಜನಕ್ಕೆ ಮಾತ್ರ ಲಾಯರ್ ನಾನು. 3 ಜನ ಮೇಲೆ ನಿಮ್ದು ಏನು ಆರೋಪನೇ ಇಲ್ಲ, ಅವ್ರ ಮೇಲೆ ಯಾವ್ದು ಕೂಡ ಇಲ್ಲ.